ಹಾಯ್ ಎಲ್ರಿಗೂ. ಅಮ್ಮ ಮಾಡಿದ್ದು ಅಮ್ಮನ ಕೈ ರುಚಿ ಸಕ್ಕತ್ತಾಗಿರುತ್ತೆ. ಗೋರಿಕಾಯಿ ಪಲ್ಯ ಅಥವಾ ಜವಳಿಕಾಯಿ ಪಲ್ಯ ಅಂತ ಎಲ್ಲ ಕರೀತಾರೆ. ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಸಖತ್ ಫೇಮಸ್ ಇದು. ಸಾಸಿವೆ ಜೀರಿಗೆ ಮಾಮೂಲಾಗಿ ಒಗ್ಗರಣೆ ಹಾಕೋತೀವಲ್ಲ ಹಾಗೆ, ಹಸಿಮೆಣಸು ಕರಿಬೇವು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಸಣ್ಣದಾಗಿ ಅಥವಾ ಮೀಡಿಯಮ್ ಆಗಿ ಹೆಚ್ಚಿರುವಂಥ ಒಂದು ಈರುಳ್ಳಿ, ಅದು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಗೋರಿಕಾಯಿ ಅಥವಾ ಜವಳಿಕಾಯಿ ಅಂತೀವಿ ಈ ಒಂದು ಪೀಸಸ್ನ ಇದರೊಳಗೆ ಮಿಕ್ಸ್ ಮಾಡಿ 5 ಮಿನಿಟ್ಸ್ವರೆಗೂ ಈ ಒಗ್ಗರಣೆನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಉಪ್ಪು ಬೇಕಾದರೆ ಹಾಕ್ಕೋಬೋದು. ಈಗ ಇದಕ್ಕೆ ಮುಳುಗೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ನಾವು ಕ್ಲೋಸ್ ಮಾಡಿನೂ ಬೇಯಿಸ್ಬೋದು ಅಥವಾ ಓಪನ್ ಪಾಟಲ್ಲೂ ಬೇಯಿಸ್ಬೋದು. ಹೇಗೆ ಬೇಯಿಸಿ ಇದು ತಿಂದರೆ ಸಾಫ್ಟಾಗಿ ಆಗಬೇಕು, ಆ ಥರ ಚೆನ್ನಾಗಿ ಬೇಯಬೇಕು. ಇದು ಬೆಂದಾದಮೇಲೆ ಸ್ವಲ್ಪ ಉಪ್ಪು, 1-2-3 ಸ್ಪೂನಷ್ಟು ಗುರಾಳ್ ಪುಡಿ ಅಥವಾ ಉಚ್ಚೆಳ್ಳು ಪುಡಿ ಅಂತೀವಲ್ಲ ಅದು, 1-2 ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹುಣಸೆ ಹುಳಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಕುದಿ ಆದಮೇಲೆ ಕಾಯಿ ತುರಿನ ಹಾಕಿ ಚೆನ್ನಾಗಿ, ಹಸಿ ಕಾಯಿ ತುರಿ ಚೆನ್ನಾಗಿ 5 ಮಿನಿಟ್ಸ್ಗಿಂತ ಜಾಸ್ತಿನೇ ಆದರೂ ಪರವಾಗಿಲ್ಲ ಈ ಗ್ರೇವಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಬೇಯಿಸಬೇಕು. ಅಲ್ಲಿಗೆ ನಮ್ಮ ಗೋರಿಕಾಯಿ ಪಲ್ಯ ಅಥವಾ ಜವಳಿಕಾಯಿ ಪಲ್ಯ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.